ನೀವು ನಿಮ್ಮ ವೈಫ್ ಎಲ್ಲ ಹೋದಾಗ ಅಲ್ಲಿ ಪ್ರಕಾಶ್ ಇದೊಂದು ಫೋಟೋ ನೋಡ್ತೀರಾ, ಸಡನ್ನಾಗಿ ಅವರು ನಿಮಗೊಂದು ಮಾತು ಹೇಳ್ತಾರೆ, ಅಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ. ನಾನು ಕನಸಲ್ಲೂ ಅವಳು ಹೇಳ್ತಾಳೆ, ನಿದ್ದೆ ಗಂಡಲ್ಲೂ ನೀನು ಪ್ರಕಾಶ್ ರೈ ಅವ್ರ ಥರ ಆಗಬೇಕು ಅಂತಿದ್ದೆ, ಅವಳು ವಿಲನ್ ಯಾಕೆ ಆಗಬೇಕು, ನೀನು ಹೀರೋ ಆಗ್ಬೋದಲ್ಲ ಅಂತ ಅವಳು. ಬಟ್ ನನಗೇನೋ ಅದು ಬೇಕದು ಅಂತ. ಕೊರೋನಾ ಬರುತ್ತೆ, ಕೆಲಸ ಇಲ್ದಂಗೆ ಆಗುತ್ತೆ, ಮತ್ತು ಅದೇ ಒದ್ದಾಟಗಳು. ಕರೋನಾ ಮುಂದೆ ಹೆಂಗೆ ಅಂದರೆ ಇದು ಊಟಕ್ಕೆ ಎಲೆ ಹಾಕಿ ಅನ್ನ ಹಾಕ್ದಂಗೆ ಆಗೋಯ್ತು ನನ್ನ ಪರಿಸ್ಥಿತಿ. ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಇಷ್ಟು ನೋವು ಕೊಟ್ಟಿದೆ, ಇಲ್ಲೇ ಇರೋದು, ಏನಾನು ಆಗಲಿ ಇಲ್ಲೇ ಇರೋದು, ಇಷ್ಟು ನೋವು ನೋಡೇ ಬೇಡ ಅಂತ. ಓಕೆ, ನೀವು ನಿಮ್ಮ ವೈಫ್ ಎಲ್ಲ ಹೋದಾಗ ಅಲ್ಲಿ ಪ್ರಕಾಶ್ ಇದೊಂದು ಫೋಟೋ ನೋಡ್ತೀರಾ, ನೋಡಿದ ತಕ್ಷಣ ನಿಮ್ಮ ವೈಫ್ ಹತ್ರ ಮಾತಾಡ್ತೀರಾ, ಅವಾಗ ಇನ್ನೂ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಾನು ಯಾವಾಗ ಈ ಥರ ಬರ್ತದೆ, ನನ್ನ ಫೋಟೋ ಯಾವಾಗ ಹಿಂಗೆ ಬರುತ್ತೆ ಅಂತ ಹೇಳ್ತೀರಿ. ಸಡನ್ನಾಗಿ ಅವರು ನಿಮಗೊಂದು ಮಾತು ಹೇಳ್ತಾರೆ, ಅಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ. ಹೌದು, ಅದನ್ನು ಹೇಳಿ. ನಾವು ಅವಳು RSP ಅಂತ ಒಂದು ಇಲ್ಲಿ ಆರ್ಕಿಟೆಕ್ಚರ್ ಫರ್ಮು MG ರೋಡಲ್ಲಿದೆ, ಸಿಂಗಾಪುರ್ ಕಂಪ್ನಿ. ಅಲ್ಲಿಗೆ ಬಿಟ್ಟು ನಾನು TCSಗೆ ಹೋಗ್ತಿದ್ದೆ. 4:15 ಅಲ್ಲಿ ಆಫೀಸಿಂದ ಬಿಟ್ಟು 6 ಗಂಟೆಗೆ ರಿಹರ್ಸಲ್. ಇದು ನಂದು ರೋಟೀನ್. ಓಕೆ. ಆ MG ರೋಡಲ್ಲಿ ಏರ್ಪೋರ್ಟ್ ಹೋಟ್ಲ್ ಅಂತ ಏನೋ ಇದೆಯಲ್ಲ, ಏನೋ ಒಂದು ಹೋಟ್ಲಿದೆ ಫೇಮಸ್. ಅಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಅಲ್ಲಿ ಕಾಂಪೌಂಡ್ಗೆ ಪ್ರಕಾಶ್ ರೈ ಅವ್ರಿಗೆ ಅದೊಂದು ಸಿನಿಮಾ ಪೋಸ್ಟ್. ನಾನು ಕನಸಲ್ಲೂ ಅವಳು ಹೇಳ್ತಾಳೆ, ನಿದ್ದೆ ಗಂಡಲ್ಲೂ ನೀನು ಪ್ರಕಾಶ್ ರೈ ಅವ್ರ ಥರ ಆಗಬೇಕು ಅಂತಿದ್ದೆ, ಅವಳು ವಿಲನ್ ಯಾಕೆ ಆಗಬೇಕು, ನೀನು ಹೀರೋ ಆಗ್ಬೋದಲ್ಲ ಅಂತ ಅವಳು. ಬಟ್ ನನಗೇನೋ ಅದು ಬೇಕದು ಅಂತ. ಸೊ ಆವಾಗ ನೀನು ಆಗು ಅಂತ. ಹೆಂಗೆ ಹಾಕಾಗತ್ತೆ, ಯಾಕೆ ಹಾಕಾಗಲ್ಲ ಅಂತ ಹೇಳಿಬಿಟ್ಟು ಆಫೀಸ್ ಬರುತ್ತೆ, ಇಳಿದು ಹೋಗ್ತಾಳೆ. ಆ ಇಡೀ ದಿನ ನನಗೆ ಅದೇ ಕುಂಗು, ಯಾಕೆ ಹಾಕಾಗಲ್ಲ, ಸಂಜೆ ಮತ್ತೆ ಪಿಕಪ್ ಮಾಡಿದಾಗ ಯೋಚನೆ ಮಾಡೋದ್ಯಾ, ಅಲ್ಲ ನಾನು ರೆಡಿ ಇದ್ದೀನಿ, ನಾನು ಥಿಯೇಟ್ರ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಡಿಬೇಕಲ್ಲ, ನಾನಿದ್ದೀನಿ, ಬಿಡು ನೀನು ಜಾಬನ್ನು ಅಂತ. ಸೀರಿಯಸ್ಲಿ ಬಿಡು ನೀನು. ಬಟ್ ಒಂದು ಕಂಡೀಷನ್ ಹೇಳ್ತಾಳೆ. ಆಮೇಲೆ ನೆಕ್ಸ್ಟ್ ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ಮನೆ ಮಾಡಿಬಿಟ್ಟು ಏನಾದ್ರು ಮಾಡಿಬಿಟ್ಟು ಸೇಫ್ ಮಾಡಿಬಿಟ್ಟು ಹೋಗುವಂತ. ಸೇಫ್ ಅಂದರೆ ಆಗಲ್ಲ ಬಿಡಿ, ಆಗಲ್ಲ, ಚಾನ್ಸ್ ಇದೆ. ಹೆಂಗೆ ಕಟ್ಟಲಿ EMI, ಹಂಗೆ ಇಲ್ಲ, ಒಂದಿಷ್ಟು ಸೀರಿಯಲ್ ಮಾಡು EMI ಮುಗಿಯೋವರೆಗೂ, ಆಮೇಲೆ ನಿಂದು ಹೆಂಗು ಡ್ರೀಮ್ ಸಿನಿಮಾ ಅಲ್ವಾ, ಹೋಗು ಆಯಿತು ಅಂತ ಹಂಗೆ ಮುಂದುವರ್ತಿದ್ದು. ಅವಳು ಬಿಡು ಅಂತೇಳೆ. ನಾನು ಯಾವುದೋ ಒಂದು ಫ್ಲ್ಯಾಟ್ ಲಾಕ್ ಮಾಡ್ತೀವಿ. ಲಾಕ್ ಮಾಡಿದಾಗ ಏನಾಗುತ್ತೆ, ಈ ಸೀರಿಯಲ್ ಮಾಡ್ತಾಯಿದ್ದೆ ಆಲ್ರೆಡಿ. ಆವಾಗ ನೈಟ್ ಶಿಫ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಅವರು ಸೀರಿಯಲ್ ಅವರು ಡೇಗೆ ಬರಬೇಕು ಅಂದರು, ಆಫೀಸಲ್ಲೂ ಡೇಗೆ ಬನ್ನಿ ಅಂದರು. ಆವಾಗ ನಾನು ಆಫೀಸಲ್ಲಿ ಪ್ರಾಜೆಕ್ಟಿಂದ ಆಚೆ ಬಂದು ಬೆಂಚಲ್ಲಿದ್ದು, ಈ ಸಾಫ್ಟ್ವೇರಲ್ಲಿ ಬೆಂಚಲ್ಲಿ ಇರ್ಬೋದು, ಅದೆಲ್ಲ ಆಟ ಆಡ್ತೀನಿ. ಲೋನ್ ಆಗಲ್ಲ ನನಗೆ, ಲೋನ್ ಆಗಲ್ಲ. ಆವಾಗ ನನ್ನ ಹುಡುಕ್ತಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಕೋಟಕ್ ಮಹೇಂದ್ರದಲ್ಲಿ ಇರ್ತಾನೆ, ಹೈಸ್ಕೂಲ್ ಫ್ರೆಂಡು. ಅವನು ಸಿಗ್ತಾನೆ 20 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ, ಸುನಿಲ್ ಜೋಶಿ ಅಂತ. ಅವನು ಹೋಗ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಮಗ, ಬಟ್ ನೀವು 3 ತಿಂಗಳು ಪೇ ಸ್ಲಿಪ್ ಬೇಕು ನನಗೆ ಅಂತ. ಅದಕ್ಕೋಸ್ಕರ 3 ತಿಂಗಳು ಕೆಲಸಕ್ಕೆ ಹೋಗ್ತೀನಿ. ಅಂದರೆ ಆವಾಗಲೇ ಬಿಡೋನು, ಇನ್ನೊಂದು 3 ತಿಂಗಳು ಹೋಗ್ತೀನಿ. ಪೇ ಸ್ಲಿಪ್ 3 ತಿಂಗಳು ಬಂದ ತಕ್ಷಣ ಕಳಿಸ್ತೀನಿ, ಲೋನ್ ಅಪ್ರೂವ್ ಅಂತ ಮೆಸೇಜ್ ಕಳಿಸ್ತಾನೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಜಾಬು, September 24, 2014 ಜಾಬ್ ಬಿಡ್ತೀನಿ. ಬಿಟ್ಟಾಗ ಈ HR ಎಲ್ಲರೂ ಪರಿಚಯ ಆಗಿರ್ತಾರೆ. ಅವ್ರ ಜೊತೆ ಎಲ್ಲ ಒಂದು ನಾಟಕ ಮಾಡಿರ್ತೀನಿ ನಾನು ಅಲ್ಲಿ TCS ಅಲ್ಲಿ. ಅವರು 10 ಸಲ ಯೋಚನೆ ಮಾಡಿ ನೋಡಿ ಬೇಡ 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 ಅಂತಾರೆ. ಇಲ್ಲ ನಾನು ಆ್ಯಕ್ಟ್ರು ಅಂತ ಬಿಟ್ಟು ಪೇಪರ್ ಹಾಕಿ ಬಂದು ಪಾರ್ಕಿಂಗಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ TCS ಲಾಸ್ಟ್ ಡೇ ಅಂದಾಗ ನನಗೆ ಭಯ ಸ್ಟಾರ್ಟ್ ಆಗೋದು. ವಾಟ್ ನೆಕ್ಸ್ಟ್ ವೈಟ್ ಫೀಲ್ಡಿಂದ ಗಿರಿನಗರಕ್ಕೆ ಬರೋಕ್ಕೆ 3 hours ತೊಗೊಂಡಿದ್ದೀನಿ. ಅಂದರೆ ನಾಳೆ ಇಲ್ಲ ಏನು ಮಾಡಲಿ ಅಂತ. ಯಾಕೆಂದರೆ ಅವಾಗ ಏನು ಸೀರಿಯಲ್ ಇರೋ ಒಂದು ಕೆಲಸ ಹೆಂಗೋ ಜೀವನ ನಡೀತಾ ಇತ್ತು, ಆರಾಮಾಗಿ ನಡೀತು. ಸಿನಿಮಾ ನಂಬ್ಕೊಂಡು ಹೆಂಗಪ್ಪ ಜೀವನ ಮಾಡೋದು. ಅದಾದಮೇಲೆ ಬರ್ತೀನಿ, ವಿನು ಬಳಂಜ ಸರ್ ಆಫೀಸಿಗೆ ಹೋಗ್ತೀನಿ ಡೈರೆಕ್ಟಾಗಿ, ಭಯ ತಡೆಯೋಕ್ಕಾಗದೆ. ಅವರು ಒಂದು ಲವಲವಿಕೆ ಅಂತ ಸೀರಿಯಲ್ ಮಾಡ್ತೀನಿ ಕಣ, ನೀನು ವಿಲನ್ ರೋಲ್ ಮಾಡೋ, ಪೊಲೀಸು ಮಾಡು, ನೀನು ಸ್ವಲ್ಪ ಫಿಟ್ ಆಗಬೇಕು ನೀನು ಅಂತ ಹೇಳಿ. ಆಯಿತು ಅಂಥೇಳಿ ರನ್ನಿಂಗ್ ಎಲ್ಲ ಹೆಂಗೂ ಟೈಮ್ ಇದೆ, ಅಲ್ಲಿ PF ದುಡ್ಡು ಇರುತ್ತೆ, ಅದರಲ್ಲೆಲ್ಲ ಮಾಡ್ತಾಯಿರ್ತೀನಿ. ಇದ್ದಕ್ಕಿದ್ದಂಗೆ ಒಂದಿನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಪ್ರೆಸ್ ಮೀಟಾಗಿ ಹೋಗಿದೆ ಸೀರಿಯಲ್ದು. ಯಾರೋ ಬಿಗ್ ಬಾಸ್ಗೆ ಹೋಗಿದ್ದು ಒಬ್ಬರು ಕಂಟೆಸ್ಟೆಂಟ್ನ ಹಾಕೊಂಬಿಟ್ಟಾರೆ. ಏನು ಒಬ್ಬನೇ ಹೇಳೋಂಗೂ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಸಿನಿಮಾದವ್ರು ಒಬ್ಬರು ಪರಿಚಯ ಇಲ್ಲ ಆಗ, ಸೀರಿಯಲ್ ಅಷ್ಟೇ 14 ಪರಿಚಯ ಇದ್ದಿದ್ದು ನನಗೆ. ಸಿನಿಮಾದವ್ರು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಇದ್ದರು, ಬಟ್ ಚಾನ್ಸ್ ಕೊಡಿಸೋ ಅಷ್ಟಿಲ್ಲ. ಏನು ಮಾಡೋದು ಗೊತ್ತಾಗಲ್ಲ. ದೇವರೇ ಹಿಂಗಾಯ್ತು ಅಂತ January 14 ಸಂಕ್ರಾಂತಿ ಹಬ್ಬದ ದಿನ ವಿನು ಸರು ಒಂದು 3-4 ಸರಿ ಫೋನ್ ಮಾಡ್ತಾರೆ ನನಗೆ. ನಾನು ಅಂದ್ಕೊಂಡೆ ಇವ್ರು ನನಗೆ ಸಾಂತ್ವನ ಹೇಳೋಕ್ಕೆ ಮಾಡ್ತಿದ್ದಾರೆ ಅಂತ ಕಟ್ ಮಾಡ್ತೀನಿ. ಕೊನೆಗೆ ಅವ್ರು ಕೋ-ಡೈರೆಕ್ಟ್ರು ಫೋನ್ ಮಾಡ್ತಾರೆ. ಸರ್ ಯಾಕೆ ಫೋನ್, ಯಾವುದು ಇನ್ನೂ ಅನ್ನೋನ್ ನಂಬರ್ ಅದರಿಂದ ಫೋನ್ ಎತ್ತೀನಿ. ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಯಾಕೆ ಸರ್? ಪರವಾಗಿಲ್ಲ ಬಿಡಿ ಸರ್, ಗೊತ್ತಾಯ್ತು ಬೇರೆಯವ್ರನ್ನ ಹಾಕ್ಕೊಂಡಿದ್ದೀರಾ, ನೋಡಿದೆ ಪ್ರೆಸ್ ಮೀಟ್ ಫೋಟೋ ನೋಡಿ. ಸರ್ ದಯವಿಟ್ಟು ಆಫೀಸ್ ಹತ್ರ ಬನ್ನಿ, ಅಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಆಫೀಸ್ ಹತ್ರನೇ ಬನ್ನಿ ಅಂತ ಹೋಗ್ತೀವಿ. ಹೋದಾಗ ಅವರು ಏನೋ ನಿನ್ನ ಗಂಚಲಿ ಫೋನ್ ಯಾಕೆ ಎತ್ತಲಿಲ್ಲ ಅಂತ ವಿನು ಸರ್ ಬೈತಾರೆ. ಪರವಾಗಿಲ್ಲ ಬಿಡಿ ಸರ್, ಏನು ಪರವಾಗಿಲ್ಲ, ಅವಾಗ ಕಟಿಂಗ್ ಮಾಡಿಸ್ಕೊಂಬ ಅಂತ.
ಸರ್ ಹಬ್ಬದ ದಿನ ಮಾಡ್ಸಲ್ಲ, ಅಮ್ಮ ಬೇರೆ ಬೈತಿಯಾರಲ್ಲಿ ಅಂತ. ಅಲ್ಲೋ ಮನೆಗೆ ನಮ್ಮಮ್ಮ ಬಂದಿರ್ತಾರೆ, ಅವ್ರು ಬೈತಾರೆ, ಏನು ಮಾಡ್ತಾ ಇದ್ದೀರಿ ಲೈಫಲ್ಲಿ ಹಂಗೆ ಹಿಂಗೆ ಅಂತ. ಅಂದರೆ ನಾನು ಜಾಬ್ ಬಿಟ್ಟಿದ್ದೀನಿ ಅಂತ ಹೇಳೇ ಇರಲಿಲ್ಲ. 1 ವರ್ಷ ಆದಮೇಲೆ ಹೇಳಿದೆ. ಅವಾಗ ಅವರು ನೆಕ್ಸ್ಟ್ ಡೇ January 15, 2015 ನಮ್ಮದು ಕೆರಿಯರ್, ಅದು ವೀರೇಂದ್ರ ಅಂತ ಪಾತ್ರ ಲವಲವಿಕೆ ಸೀರಿಯಲ್ ಅದು ಕಮಿಟ್ ಆಗಿ ಅದು ಟೆಲಿಕಾಸ್ಟ್ ಆಗುತ್ತೆ. ಟೆಲಿಕಾಸ್ಟ್ ಆದ ತಕ್ಷಣ ಜಗ್ಗುದಾದಿಂದ ಫೋನ್ ಬರುತ್ತೆ, ಅವರು ಮಲ್ಲಿಕಾರ್ಜುನ್ ಗದಗ್ ಅಂತ. ಅದು ಹೆಂಗೆ ಅಂದರೆ ಅವ್ರ ವೈಫ್ಗೆ ಆ ಸೀರಿಯಲ್ ಇಷ್ಟ ಅಂತ ಊಟ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂದಾಗ, ನನ್ನ ಫ್ರೆಂಡ್ ಅಶ್ವಿನ್ ಅಂತ ಹೇಳಿದಾಗ ಅವರು ಜಗ್ಗುದಾದಲ್ಲಿ ಒಂದು ಫ್ರೆಂಡ್ ರೋಲ್ ಇದೆ ದರ್ಶನ್ ಅವ್ರ ಜೊತೆ ಮಾಡೋದು, ಅಲ್ಲಿಗೆ ಆಗ್ತಿದೆ. ಅದನ್ನು ನೋಡಿದ ಅನಿಲ್ ಮಂಡ್ಯ ಅಂತ ಕೋ ಡೈರೆಕ್ಟ್ರು ರಾಜ್ಕುಮಾರ ಕರೀತಾರೆ. ಹೆಬ್ಬುಲಿಗೆ ಕೃಷ್ಣ ಸರ್, ಅವ್ರು ಸ್ವಪ್ನ ಕೃಷ್ಣ ಅಂತ ಅವ್ರ ವೈಫು, ದೇವರಾಜ್ ಅಂತ ಅವ್ರ ತಮ್ಮ, ಅವರೆಲ್ಲ ಸೀರಿಯಲ್ ಇಂಡಸ್ಟ್ರಿ ಇದ್ದಾರೆ, ಅವ್ರು ನೋಡಿರ್ತಾರೆ ಸಕಲ ಮಾಡ್ತಾರೆ. ಹೆಬ್ಬುಲಿಲ್ಲ ಅಂದರೆ ಒಂದೇ ಸರಿ ಸೀರಿಯಲ್ನಿಂದ ಸಿನಿಮಾ 3 ಜಂಪ್ ಅಂದರೆ ಸಿನಿಮಾ ಸಿಗುತ್ತೆ, ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈ ಜರ್ನಿ ಶುರುವಾಯಿತು, ಎಲ್ಲ ಆಯಿತು. ಎಲ್ಲೋ ಒಂದು ಕಡೆಗೆ ಸ್ಲೋ ಆಗುತ್ತೆ, ಕೊರೋನಾ ಬರುತ್ತೆ, ಕೆಲಸ ಇಲ್ದಂಗೆ ಆಗುತ್ತೆ, ಮತ್ತು ಅದೇ ಒದ್ದಾಟಗಳು. ಅವಾಗ ಏನಿಸ್ತು, ಮನೆಯವ್ರು ಏನಂತಾರೆ? ಕರೋನಾ ಮುಂದೆ ಹೆಂಗೆ ಅಂದರೆ ಇದು ಊಟಕ್ಕೆ ಎಲೆ ಹಾಕಿ ಅನ್ನ ಹಾಕ್ದಂಗೆ ಆಗೋಯ್ತು ನನ್ನ ಪರಿಸ್ಥಿತಿ ಕರೋನಾ ಟೈಮಲ್ಲಿ. ಅಂದರೆ ಬಿಫೋರ್ ಕರೋನಾ ಡಿಸೆಂಬರ್ 29 ಅವನೇಶ್ ಮನ್ನಾರಾಯಣ ರಿಲೀಸ್ ಆಯಿತು. ಓಕೆ, ಅದು ನರ್ಸಿ ಅಂತ ಒಂದು ಪಾತ್ರ. ಅದಕ್ಕೆ ಸೆಲೆಕ್ಟ್ ಆಗೋಕ್ಕೆ ಹೇಮಂತರಾವ್ ಕೌಲುದಾರಿಲಿದ್ದಾಗ ರೆಫರ್ ಮಾಡಿ ಆಡಿಷನ್ ಕೊಟ್ಟು ಆಗಿದ್ದು. 1 ವರ್ಷ ಗಡ್ಡ ಎಲ್ಲ ಬಿಟ್ಟು ಮಾಡಿದ್ದು. ಅದ್ರ ಸೆಟ್ಗೆ ಹೋದರೆ ನನ್ನ ಫೇವ್ರೇಟ್ ಎಲ್ಲ ಅಲ್ಲೇ ಇದ್ದಾರೆ. ಬಾಲಾಜಿ ಮನೋರು, ಪ್ರಮೋದ್ ಶೆಟ್ರು, ಅಚ್ಯುತ್ ಸಾರು, ಗೋಪಿ ದೇಶಪಾಂಡೆ ಸರು, ಯಾರು ಕಿರಣ್ ನಾಯಕರು ಎಲ್ಲ, ಗೌತಮ್ ಸರ್ ಅಂತ ಎಲ್ಲ ಆ್ಯಕ್ಟ್ರಸ್ಸು ಅಲ್ಲೇ ಇದ್ದಾರೆ, ರಕ್ಷಿತ್ ಸರ್ ಎಲ್ಲ. ನಾನು ನನಗೇನು ಅನಿಸಿದ್ದು ಪರ್ಸನಲಿ ಒಂದು ಇರುತ್ತಲ್ಲ ಗಿಡ್, ಓಕೆ ಇದ್ದಾರೆ, ನಂದೇನು ಪದ ಸಿಗ್ಬೋದು. ಆಮೇಲೆ ನಂದು ಕಮ್ಮಿ 30 ಡೇಸ್ ಅಷ್ಟೇ ನನಗೆ ಹೇಳಿದ್ದವರು. 30 ಡೇಸ್ ನಿಮ್ಗೆ ಟೈಮ್ ಬೇಕು, ಒನ್ ಇಯರೊಳಗೆ 30 ಡೇಸ್ ಇರುತ್ತೆ. ಯಾವಾಗ ಅಂತ ಗೊತ್ತಿಲ್ಲ, ನಮಗೂ ಸೆಟ್ ಎಲ್ಲ ರೆಡಿಯಾಗಿ ಎಲ್ಲ ಆದಮೇಲೆ. ಬಟ್ ಗಡ್ಡದಲ್ಲೇ ಇರಬೇಕು ಕಂಡೀಷನ್, ಗಡ್ಡ ತೆಗಿಯೋಂಗಿಲ್ಲ. ನಾನು ಓಕೆ ಗಡ್ಡ ತೆಗಿಯಲ್ಲ ಸರ್ ಅಂತ ಫಿಕ್ಸ್ ಆದೆ. ನನಗೆ 30 ಡೇಸಲ್ಲಿ ಒಂದು 26 ಡೇಸ್ ಶೂಟ್ ಆಯ್ತು ಅಷ್ಟೇ. 30 ಡೇಸು ಮಾಡಲಿಲ್ಲ ನಂದು. ನನ್ನ ಪೋರ್ಷನ್ಸ್ ಕಮ್ಮಿ ಶೂಟ್ ಆಗಿದ್ದು, ಬಟ್ ಇದ್ದಿದ್ದೆಲ್ಲ ರಕ್ಷಿತ್ ಸರ್ ಜೊತೆನೆ. ಬಟ್ ನಾನೇನಂದರೆ ಏನೋ ನನಗೆ ರಕ್ಷಿತ್ ಸರ್ ಇಷ್ಟ, ಅವರು ಸಿನಿಮಾ ಪ್ರೋಸೆಸ್ಸು, ಮೇಕಿಂಗು, ಉಳಿದವ್ರ ಕಣ್ಣಂತೆ ಆದಾಗ ನಾನು ಫಸ್ಟ್ ಡೇ ಸೆಟಲ್ ಹೋದಾಗ ಅವ್ರಿಗೆ ತೋರಿಸಿದ್ದೆ. ನಾನು ಅವಾಗ TCS ಇದ್ದಾಗ ಒಂದು ರಿವ್ಯೂ ಬರೆದಿದ್ದೆ, ಹೀ ಈಸ್ ದ ನೆಕ್ಸ್ಟ್ ಪರ್ಸನ್ ಟು ಚೇಂಜ್ ದ ಇಂಡಸ್ಟ್ರಿ ಅಂತೆಲ್ಲ ಹಾಕ್ಬಿಟ್ಟಿದೆ. ಅವಾಗೇನು ಆಫೀಸಲ್ಲಿ ಕುತ್ಕೊಂಡು ಬರೆದಿದ್ದೆ. ಅದಕ್ಕೆ ಅವ್ರು ಥ್ಯಾಂಕ್ ಯು ಅಶ್ವಿನ್ ಅಂತ ಹಾಕಿದರು. ಅದನ್ನು ತೋರಿಸಿದೆ. ಸರ್ ನೋಡಿ ಸರ್, ನಾನೇನೇ ಇದು ನೀವೇನೇನು ರೀ ಡೀಟೇಲಿಂಗ್ ಚೆನ್ನಾಗಿ ಬರೆದಿದ್ರಿ ಇದು ರಿವ್ಯೂನ ಅಂತ. ಅಂದರೆ ನಮ್ಗೆ ಸಿನಿಮಾ ಹುಚ್ಚಲ್ಲ, ನನಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ತುಂಬಿದ್ದೆ ಆ ಥರ ಸಿನಿಮಾಗಳು. ಅಂದರೆ ಓಕೆ ಇಂಜಿನಿಯರ್, ಅವರು ಇಂಜಿನಿಯರ್, ನಾನು ಇಂಜಿನಿಯರು. ನಮಗೇನಂದರೆ ಧನಂಜಯ್ ಅವರು ಇರ್ಬೋದು, ರಕ್ಷಿತ್ ಸರ್ ಇರ್ಬೋದು, ಪವನ್ ಸರ್ ಅವರೆಲ್ಲ ಬಂದಾಗ ಓಕೆ ಇಂಜಿನಿಯರ್ಸ್ ಇದ್ದಾರೆ, ನುಗ್ಬೋದು, ಅಲ್ಲೂ ಎಜುಕೇಟೆಡ್ಸ್ ಇದ್ದಾರೆ ಅಂತ ಅದೇ ಒಂದು ಧೈರ್ಯ ಬಂದಿದ್ದು ನನಗೆ. ಅದು ಮಾಡಿದೆ, ಎಲ್ಲ ಆಯಿತು. ಪ್ರೀಮಿಯರ್ ಆಯಿತು. ಇಲ್ಲಿ ಇದ್ದಾರೆ ನಮ್ಮ ಯಾವುದಾದ್ರು ಲಾಲ್ಬಾಗ್ ಹತ್ರ ಇದೆಯಲ್ಲ ಥಿಯೇಟ್ರ್, MTR ಪಕ್ಕ ಇದು ಯಾವುದು ಸರ್ ಅದು ಫೇಮಸ್ ಥಿಯೇಟ್ರು, ಊರ್ವಶಿಲಿ ರೆಡ್ ಕಾರ್ಪೆಟ್ ಪ್ರೀಮಿಯರ್ ಆಯಿತು. ನೆಕ್ಸ್ಟ್ ಡೇ ಬಂದೆ. ನನ್ನ ಫ್ರೆಂಡು US ಇಂದ ಫೋನ್ ಮಾಡ್ತೀನಿ ಬೆಳಗ್ಗೆ. ನಾನು ಮಲಗಿಬಿಟ್ಟಿದ್ದೀನಿ. ಏನಮ್ಮ ಪೇಪರಲ್ಲಿ ಬಂದುಬಿಟ್ಟಿದೆ ನಿನ್ನ ಹೆಸರು ಕನ್ನಡಪ್ರಭದಲ್ಲಿ ಅಂತ. ನಾನು ಸುಮ್ಮನೆ ಕೂತ್ಕೊಳ್ಳ, ನೀನು ಬರೀ ಇದೆ ಕಾಲೇಳಿ ಇತ್ತಿದ್ರು ನಂಗೆ ತುಂಬ ಜನ. ಇಲ್ಲ ಮರೆ ನಿಜವಾಗ್ಲು ಅಂತ ಹೇಳ್ಬಿಟ್ಟು ಅವನು ಒಂದು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಳಿಸ್ತಾ. ಅಲ್ಲಿ ನೋಡಿದ್ರೆ ಜೋಗಿ ಸರು ರಿವ್ಯೂ ಬರ್ತಿದ್ದಾರೆ, ರಿವ್ಯೂ ಮಾಡಿದ್ದಾರೆ ಕನ್ನಡಪ್ರಭಗೆ. ಅವರು ಏನು ಒಳ್ಳೆಯ ಅಭಿನಯ ಅಂತ ಹೇಳಿ ರಕ್ಷಿತ್ ಹೀರೋಯಿನ್ನು, ಪ್ರಮೋದ್ ಸರ್, ಬಾಲಾಜಿ ಮನೋರು, ಗೋಪಿ ದೇಶಪಾಂಡೆ, ಅಚ್ಯುತ್ ಮತ್ತು ಅಶ್ವಿನ್ ಹಾಸನ್. ನಾನು ಫುಲ್ಲು ನನಗೆ ಜೋಗಿ ಸರ್ ಪರಿಚಯ, ಯಾಕೆಂದರೆ ಅವರು ಲವಲವಿಕೆ ಸೀರಿಯಲ್ಗೆ ಡೈಲಾಗ್ ಬರೀತಿದ್ರು, ಆವಾಗಲಿಂದ ಪರಿಚಯ. ನಾನು ಜೋಗಿ ಸರಿಗೆ ಮುಖ ತೊಳ್ಕೊಂಡು ಫೋನ್ ಮಾಡಿದೆ. ಸರ್ ಅಶ್ವಿನ್ ಗೆದ್ಬಿಟ್ಟೆ ಕಣ, ನೀನು ಸಖತ್ತಾಗಿ ಮಾಡಿದ್ಯಾ, ನಿನ್ನ ಪಾತ್ರ ಅಷ್ಟು ಜನದ ಮಧ್ಯೆ ಎತ್ತು ಕಾಣುತ್ತೆ ಅಂತ. ಸರ್ ನಾನು ಇಲ್ಲ ಸರ್ 25 ದಿನ ಅಷ್ಟೇ ಮಾಡಿ, ಎಲ್ಲ 90-95 ದಿನ ಮಾಡ್ಯಾರ ಸರ್ ಅದು ಅಂತ. ಅದು ನಂಬರ್ ಆಫ್ ಡೇಸ್ ಅಲ್ಲ, ನಿನ್ನ ಪಾತ್ರ ಸೂಪರ್ ಸಕ್ಕತ್ತಾಗಿ ಬಂದಿದೆ. ನೆಕ್ಸ್ಟ್ ಅವತ್ತು ರಾತ್ರಿ ರಿಷಬ್ ಸರ್ ಫೋನ್ ಮಾಡ್ತಾರೆ, ಅಶ್ವಿನ್ ಚೆನ್ನಾಗಿ ಮಾಡಿದಿರಿ ಅಶ್ವಿನ್, ಮಾಡೋಣ ಒಂದಿನ ಕೆಲಸ ಮಾಡೋಣ ಅಂತ. ನನಗೆ ಕಾನ್ಫಿಡೆನ್ಸ್ ಬಂತು. ಎಲ್ಲ ಕಡೆ ಹೋದ ಕಡೆ ಎಲ್ಲ ಸಖತ್ತಾಗಿ ಮಾಡಿದೆ. ಡಿಸೆಂಬರ್ 29 ಒಂದು ತಿಂಗಳು ಅದೇನೋ ಒಂದು ಎಂಜಾಯ್ ಮಾಡೋ ಅಷ್ಟರಲ್ಲಿ ಮಾರ್ಚ್ 23 ಸಂಜೆ 7ವರೆಗೆ ಮೋದಿಯವರು ಆಚೆಗೆ ರಾತ್ ಠಕ್ ಅಂತ ಹೇಳಿದ್ರು. ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಅಂದರೆ ಒಂಚೂರು ನನಗೆ ಅದೃಷ್ಟ ಇಲ್ಲ ಅನ್ನೋದು, ಅಂದರೆ ಈ ಪದೇ ಅದೃಷ್ಟ, ನಿಮ್ಗೆ ಸ್ವಲ್ಪ ಅದೃಷ್ಟ ಇಲ್ಲ ಅನ್ನೋರು ಎಲ್ಲರೂ. ನಿಮಗೆಲ್ಲ ಇದೆ, ಅದೃಷ್ಟ ಒಂದಿಲ್ಲ ಅಶ್ವಿನ್ ನಿಮಗೆ ಅಂತ. ಇದು ಪಕ್ಕಾ ಅದೃಷ್ಟ ಇಲ್ಲ ಅಂತ ಗೊತ್ತಾಗೋಯ್ತು ನನಗೆ.
ಒಂದಿಷ್ಟು ದುಡ್ಡು ಇತ್ತು, ಅದೊಂದು ಒಂದು ತಿಂಗಳು 2 ತಿಂಗಳು, ಆ 5-6 ತಿಂಗಳು ಹೆಂಗೆ ಬೇರೆ ಸಿನಿಮಾ ಬರಬೇಕಾದ ಯಾವುದೂ ಬರಲಿಲ್ಲ. ಕೇಳೋ ಪರಿಸ್ಥಿತಿ ನಾವು ಇರಲಿಲ್ಲ, ಎಲ್ಲ ಡೆಡ್ ಎಂಡಿಗೆ ಹೊಟ್ಟೋಗಿದ್ವಿ. ಆಗ ಒಂದು ಲೋನ್ ಮಾಡಿದೆ ನಾನು. ಹಾಸನದಲ್ಲಿ ಒಂದು ಸೈಟ್ ಇತ್ತು, ಆ ಸೈಟ್ ಮೇಲೆ ಒಂದು ಮಾರ್ಟೇಜ್ ಲೋನ್ ಮಾಡಿ ಅದು ಈಗಲೂ ಬಡ್ಡಿ ಕಟ್ತಾ. ಬಟ್ ಆವಾಗ ನನ್ನ ವೈಫ್ ಕೇಳಿದೆ, ಇಷ್ಟು ನೋವು ಕೊಟ್ಟಿದೆ, ಇಲ್ಲೇ ಇರೋದು, ಏನಾಗಲಿ ಏನಾನು ಆಗಲಿ ಇಲ್ಲೇ ಇರೋದು, ಇಷ್ಟು ನೋವು ನೋಡೇ ಬೇಡ ಅಂತ. ಅವತ್ತು ಕರೋನಾ ಎಲ್ಲ ಮುಗಿದಾಗ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮನೇಲೇ ಇದ್ದು ಪ್ರೀತಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಪ್ರಾಣಾಯಾಮ ಮಾಡಿ ಯೋಗ ಮಾಡಿ ಅಂತ ಸರಿ ಮಾಡಿಬಿಟ್ಟಿದ್ದೆ ನಾನು. ಈ ಆನ್ಲೈನಲ್ಲಿ ರಘುರಾಮನ ಕೊಪ್ಪ ಬೇರೆ ಹೇಳ್ಕೊಟ್ಬಿಟ್ಟಿದ್ರು ನನಗೆ. ಸೊ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿ ಮಾಡಿ ಶೇವ್ ಮಾಡಿದೆ. ಶೇವ್ ಗಡ್ಡೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಅವಾಗ ಆರ್ಟಿಸ್ಟ್ಗಳೆಲ್ಲ ಮೀಸೆ ತೆಗೆಯೋದೊಂದು ಟ್ರೆಂಡ್ ಇತ್ತು. ಕರೋನಾ ಎಲ್ಲ ಮನೇಲಿದ್ರಲ್ಲ ಎಲ್ಲ ಅದು ಹಾಗೆ ಬಿಟ್ಟು ಚೆನ್ನಾಗಿ ದಪ್ಪ ಮೀಸೆ ಬಂದಿತ್ತು. ಗಡ್ಡ ತೆಗೆದು ಬರೀ ಮೀಸೆ ಬಿಟ್ಟೆ. ಅವತ್ತು ಗಡ್ಡ ತೆಗೆದಿದ್ದು ಮತ್ತೆ ಗಡ್ಡ ಬಿಡೋಕ್ಕಾಗಿಲ್ಲ. ಅಂದರೆ ಬಂದಿದ್ದ ಸಿನಿಮಾನೆಲ್ಲ ಮಾಡಿದ್ದೀನಿ. ಯಾವ ರೇಂಜ್ಗೆ ಅಂದರೆ ಒಂದು ಇದು ಯಾವುದು ಚೈತ್ರ ಜಯ ಆಚಾರ್ಯ ಎಲ್ಲ ಮಾಡಿದ್ರು, ಗಿಲ್ಕಿ ಅಂತ. ಗಿಲ್ಕಿ ಸಿನಿಮಾದಲ್ಲಿ ಒಂದು ಹೀರೋ ಅಣ್ಣನ ರೋಲ್ ಇದೆ, ಒಂದು ಮೆಕ್ಯಾನಿಕ್ ಅಂತ ಹೇಳಿದ್ರು. ಕಂಡೀಷನ್ ಏನಪ್ಪ ಅಂದರೆ ಲಾಕ್ಡೌನು, ಒಂದು ಡಿಸ್ಟ್ರಿಕ್ಟಿಂದ ಒಂದು ಡಿಸ್ಟ್ರಿಕ್ಟ್ ಹೋಗೋಂಗಿಲ್ಲ ಸರ್. ಮಂಗಳೂರವರೆಗೂ ಬಂದರೆ ನಿಮ್ಗೆ ಪಾತ್ರ ಇದೆ, ಮಂಗಳೂರು ಸಿಟಿಗೆ ಬಂದರೆ ನಾವು ಕರ್ಕೋತೀವಿ, ಅಲ್ಲಿವರೆಗೆ ಹೆಂಗೆ ಬರ್ತೀರಿ ನಿಮ್ಮ ರಿಸ್ಕು. ನನಗೆ ಒಟ್ಟಲ್ಲಿ ಆ್ಯಕ್ಟ್ ಮಾಡಬೇಕು. ನಾನೇನು ಆವಾಗ ಏನು ಮಾಡಿದೆ, ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟು ಪ್ರೀತಮ್ ಹಾಸನ್ MLA ಆಗಿದ್ರು. ಫೋನ್ ಮಾಡಿದೆ, ನೀನು ಬಾರಪ್ಪ, ನೀನು ಏನು ತಲೆ ಕೆಡಿಸ್ಕೊಬೇಡ, ನಾ ಇದ್ದೀವಿ ಅಂತ. ಅವಾಗೆಲ್ಲ ಮಾಸ್ಕ್ ಹಾಕ್ಕೊಂಡು ಯಾವ ಟೋಲು ಗೀಲು ಏನಿಲ್ಲ ಬಂದೆ. ಹಾಸನ ದಾಟಿದೆ, ಮೈಸೂರು ಹಾಸನ ದಾಟಿ ಎಲ್ಲ ಆಯಿತು. ಮಂಗಳೂರು ಪುತ್ತೂರು ಹತ್ರ ಒಬ್ಬರು ಹಿಡಿದ್ರು ಪೊಲೀಸ್. ಹಿಡಿದುಬಿಟ್ಟು ಹೆಂಗ್ರಿ ಹೋಗ್ತೀರಾ, ನಾ 9 ಗಂಟೆ 8 ಗಂಟೆ ಮೇಲೆ ಟ್ರಾವೆಲೇ ಮಾಡೋಂಗಿಲ್ಲ, ನೀವು ಹೆಂಗೆ ಮಧ್ಯರಾತ್ರಿ 11 ಗಂಟೆಲ್ಲ ಹೋಗ್ತಿದ್ದೀರಲ್ಲ, ಬಿಡೋಕ್ಕಲ್ಲ ಸರ್, ದಯವಿಟ್ಟು ಅಲ್ಲಿ ನಿಮ್ಮದು ವಾಪಸ್ ಹೋಗಿ ಅಂತ. ಯಾರೋ ಒಬ್ರಿದು ಯಾರು ಇದು ಅಂತ ಹಿಂಗೆ ಲೈಟ್ ಬಿಟ್ಟು ನೋಡಿದ್ರೆ ಅವ್ರು ಯಾರೋ ಅವನಿಷ್ಠ ಮನ್ನಾಣ ನೋಡಿದ್ದಾರೆ. ಸರ್ ಇವ್ರು ಆರ್ಟಿಸ್ಟ್ ಹಂಗೆ ಹಿಂಗೆ. ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟೆ, ಸಾಯ್ತು ಒಂದು ಸಿನಿಮಾ ಇದೆ ಸರ್. ಸಿನಿಮಾ ಹೆಂಗೆ ಮಾಡ್ತಾರೆ, ಶೂಟಿಂಗೇ ಮಾಡೋಂಗಿಲ್ವಲ್ಲ ಅಂತ ಅವ್ರು ಹೇಳಿದರು, ಹೇಳ್ಬೇಡಿ ಅಂತ. ಬಟ್ ನಾನಲ್ಲಿ ಹೋಗಲೇಬೇಕಲ್ಲ ಸರ್, ಹೆಂಗೋ ಮನೆಯೊಳಗೆ ಮಾಡ್ತಿರೋದು ಒಂದು ಸಿನಿಮಾ ಸರ್, ನಮಗಿದೇ ಜೀವನ, ಬಿಡ್ರಿ ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಅವರು ಇಂಡಸ್ಟ್ರಿ ಅಂತ ಬಿಟ್ಟರು. ಅಲ್ಲೋದ್ಮೇಲೆ ಮತ್ತೆ ಹಂಪನಕಟ್ಟೆ ಹತ್ರ ಹೇಳಿದ್ರು ಪೊಲೀಸು. ಆಮೇಲೆ ಅವ್ರು ಬಂದು ಕರ್ಕೊಂಡೋದ್ರು. ಅಂದರೆ ಈ ಥರ ಎಲ್ಲ ಸಿನಿಮಾ ಮಾಡ್ಬಿಟ್ಟೆ ನಾನು. ಹುಚ್ಚಿತ್ತು, ನಾನು ಮಾಡಲೇಬೇಕು. ಅಂದರೆ ನನಗೇನಂದರೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಈಗ ಮಾಡಲಿಲ್ಲ ಅಂದರೆ ಕಾನ್ಫಿಡೆನ್ಸು ಬರ್ತಿರ್ಲಿಲ್ಲ, ಬೇರೆ ಮಾಡೋಕ್ಕೆ ನನಗೆ ಮನಸ್ಸು ಒಪ್ತಿರ್ಲಿಲ್ಲ. ನೋಡೇ ಬೇಡ ಅಂತ ನುಗ್ಗಿದ್ದು.